ಬನಹಳ್ಳಿ ಗ್ರಾಮದಲ್ಲಿ ವಿಜೃಂಭಣೆಯ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಆಚರಣೆ. ಚಿಂತಾಮಣಿ ತಾಲೂಕಿನ ಕೈವಾರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬನಹಳ್ಳಿ ಗ್ರಾಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಯುವಕರ ಬಳಗದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಬನಹಳ್ಳಿ ಗ್ರಾಮದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ಭೇದ ಭಾವವಿಲ್ಲದೆ ಎಲ್ಲಾ ಪಕ್ಷಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಪಾಲ್ಗೊಂಡು ಕೆಂಪೇಗೌಡರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನಗಳನ್ನು ಅರ್ಪಿಸಿದರು. ಜಯಂತಿಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಮೆರವಣಿಗೆಯು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿತ್ತು. ಮೆರವಣಿಗೆಯಲ್ಲಿ ಕಲಾ ತಂಡಗಳ ಪ್ರದರ್ಶನ, ಡೊಳ್ಳು ಕುಣಿತ ಹಾಗೂ ವಿವಿಧ ಸಾಂಪ್ರದಾಯಿಕ ಕಲಾ ಪ್ರಕಾರಗಳು ಜನರ ಗಮನ ಸೆಳೆದವು. ಯುವಕರು ಕೇಸರಿ ಶಾಲುಗಳನ್ನು ಧರಿಸಿ ಉತ್ಸಾಹದಿಂದ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡ ಬನಹಳ್ಳಿ ಮಂಜು, ಇತಿಹಾಸ ಪ್ರಸಿದ್ಧ ಬೆಂಗಳೂರು ನಗರವನ್ನು ನಿರ್ಮಿಸಿದ ಮಹಾನ್ ನಾಯಕ ನಾಡಪ್ರಭು ಕೆಂಪೇಗೌಡರು. ಅವರ ದೂರದರ್ಶಿತ್ವದಿಂದಾಗಿ ಅಂದಿನ ಕಾಲದಲ್ಲಿ 60ಕ್ಕೂ ಹೆಚ್ಚು ಪೇಟೆಗಳನ್ನು ಹಾಗೂ 1000ಕ್ಕೂ ಅಧಿಕ ಕೆರೆಗಳನ್ನು ನಿರ್ಮಿಸಿ ಸಾರ್ವಜನಿಕರ ಕಲ್ಯಾಣಕ್ಕೆ ಶ್ರಮಿಸಿದ್ದರು. ಇಂದು ನಾವು ಅನುಭವಿಸುತ್ತಿರುವ ಬೆಂಗಳೂರಿನ ಮೂಲಸೌಕರ್ಯಗಳಿಗೆ ಅವರೇ ಪ್ರಮುಖ ಕಾರಣಕರ್ತರು. ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಮ್ಮ ಜನಾಂಗ ಒಗ್ಗಟ್ಟಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಏನಾದರೂ ಸಾಧಿಸಲು ಸಾಧ್ಯ ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಕೆಂಪೇಗೌಡ ಒಕ್ಕಲಿಗರ ಯುವಕರ ಬಳಗದ ಅರುಣ್ ಕುಮಾರ್, ಗಿರೀಶ್, ಆನಂದ್, ರಾಕೇಶ್, ಮಂಜುನಾಥ್, ಪ್ರದೀಪ್, ಪರಮೇಶ್, ಸೊನ್ನೇಗೌಡ, ನಂಜುಂಡಗೌಡ, ನಾರಾಯಣ ರೆಡ್ಡಿ, ಮಂಜುನಾಥ್, ಬಾಬು ಹಾಗೂ ಪದಾಧಿಕಾರಿಗಳು, ಗ್ರಾಮದ ಹಿರಿಯರು, ಮಹಿಳೆಯರು ಹಾಗೂ ನೂರಾರು ಯುವಕರು ಪಾಲ್ಗೊಂಡು ಜಯಂತ್ಯೋತ್ಸವವನ್ನು ಯಶಸ್ವಿಗೊಳಿಸಿದರು. ಒಂದು ನಾಡಪ್ರಭು ಕೆಂಪೇಗೌಡ ಜಯಂತಿ 517ನೇ ಜಯಂತಿ ವಿಜೃಂಭಣೆಯಿಂದ ಇದುವರೆಗೂ ಇತಿಹಾಸದಲ್ಲೇ ಇಂಥ ಜಯಂತಿ ಆಚರಣೆ ಮಾಡಿಲ್ಲ. ಯಾಕಂತಂದ್ರೆ ಪಕ್ಷಾತೀತವಾಗಿ ಇವತ್ತು ಎಲ್ಲ ಒಕ್ಕೂಡಿ ನಮಗೆ ಸಪೋರ್ಟ್ ಮಾಡಿ, ಬೇಡ ಪಕ್ಷಗಳು ಬೇಡ, ಜನಾಂಗ ಉಳಿಲಿ, ನಮ್ಮ ಜನಾಂಗ ಉಳಿದ್ರೇನೆ ನಾವೇನೋ ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟು ಎಲ್ಲಾ ಪಕ್ಷದವರು ಸೇರಿ ಒಗ್ಗಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಜಯಂತಿ ಮಾತಾಡ್ತಾ ಇದ್ರಿ. 517ನೇ ಜಯಂತಿ ಮಾಡಬೇಕು ಅಂತಂದ್ರೆ ಕೆಂಪೇಗೌಡ ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಆ ಆದರ್ಶಗಳೇನು ಅಂತಂದ್ರೆ ಸುಮಾರು ಅಂತಂದ್ರೆ ಕೆಂಪೇಗೌಡರು ಸುಮಾರು ಅಂತಂದ್ರೆ ಯುದ್ಧಗಳು ಮಾಡಿದ್ದಾರೆ. ಅತ್ಯಂತ ಯುದ್ಧಗಳೆಲ್ಲ ಅವರು ನಾಡಪ್ರಭು ಕೆಂಪೇಗೌಡನ ಆಗಬೇಕು ಅಂತಂದ್ರೆ ಸುಮಾರು ಬೆಂಗಳೂರಲ್ಲೇ ಪೇಟೆಗಳು ಸುಮಾರು ಒಂದು 62 ಪೇಟೆಗಳು ನಿರ್ಮಾಣ ಮಾಡಿದ್ರು. ಕೆರೆಗಳು 1000 ಕೆರೆ ನಿರ್ಮಾಣ ಮಾಡಿದ್ರು. ಆಮೇಲೆ ಇದು ಬೇರೆ ಕಡೆಯಿಂದ ಬಂದವರು ವಲಸೆ ವರ್ಗ ಅವರು ಸಹಾಯ ಮಾಡಿದ್ರು. ಸುಮಾರು ಅಂತಂದ್ರು ಅವರು ಅಂತ ಒಂದು ವ್ಯಕ್ತಿ ಇಡೀ
ಬೆಂಗಳೂರೆಲ್ಲ ಇಡೀ ರಾಜ್ಯದಲ್ಲಿ ಯಾರು ಸಿಗೋಕೆ ಸಾಧ್ಯ ಇಲ್ಲ. ಇನ್ನೊಂದೇನಂತಂದ್ರೆ ಇವತ್ತೇನು ಒಂದು ವಲಸಿಗರು ಒಂದು 50%, 1,06,00,000 ಇದೆ ಏನೋ ಬೆಂಗಳೂರಲ್ಲಿ ಜನಸಂಖ್ಯೆ. ಆ 1,06,00,000 ಜನಸಂಖ್ಯೆನಲ್ಲಿ ಒಂದು 50% ಬೇರೆಯವರು ಬಂದು ನೆಲೆಸಿದ್ದಾರೆ. ಆ ಬೇರೆಯವರು ನೆಲೆಸಿರೋದಕ್ಕೆ ಕಾರಣ ಯಾರಂತಂದ್ರೆ ಇದೇ ಕೆಂಪೇಗೌಡರು ಮಾಡಿದಂಥ ಸಾಧನೆಗಳು. ಆ ಕಾಲದಾಗ ಪೇಟೆಗಳು ನಿರ್ಮಾಣ 62 ಪೇಟೆಗಳು ನಿರ್ಮಾಣ ಮಾಡಲಿಲ್ಲ ಅಂತಂದ್ರೆ ಇವತ್ತು ಇಡೀ ವಿಶ್ವಮಟ್ಟದಾಗ ಬೆಂಗಳೂರು ಹೆಸರುವಾಸಿ ಆಗೋಕ್ಕೆ ಸಾಧ್ಯ ಇದೆ. ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಇದರಿಂದ ಇಡೀ ರಾಜ್ಯದಲ್ಲೇ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನ ಈ ನಮ್ಮ ಸಮುದಾಯದವರು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಈಗ ಇನ್ನೂ ಹೆಚ್ಚೆಚ್ಚು ಈ ಎಲ್ಲ ಈಗ ಅಧಿಕಾರಿಗಳು ಮತ್ತು ಬರ್ತಾ ಇರಲಿಲ್ಲ. ಈಗ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ನಮ್ಮ ಸಮುದಾಯದಿಂದ ಯಾರೇ ಪಕ್ಷ ಇದರಲ್ಲಿಲ್ಲ, ಎಲ್ಲ ಸಮುದಾಯ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ನಾಡನ್ನು ಕಟ್ಟಿದ್ದಾರೋ ಆ ನಾಡನ್ನು ಅವರ ಒಂದು ಹಾಕಿರೋ ಬುನಾದಿಗಳನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಹೆಜ್ಜೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿದ್ಮೇಲೆ ಇದರಿಂದ ಇಡೀ ರಾಜ್ಯದಲ್ಲೇ ವಿಜೃಂಭಣೆಯಿಂದ ಕೆಂಪೇಗೌಡ ಜಯಂತಿಯನ್ನ ಈ ನಮ್ಮ ಸಮುದಾಯದವರು ಪಕ್ಷಾತೀತವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಈಗ ಇನ್ನೂ ಹೆಚ್ಚೆಚ್ಚು ಈ ಎಲ್ಲ ಈಗ ಅಧಿಕಾರಿಗಳು ಮತ್ತು ಬರ್ತಾ ಇರಲಿಲ್ಲ. ಈಗ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ನಮ್ಮ ಸಮುದಾಯದಿಂದ ಯಾರೇ ಪಕ್ಷ ಇದರಲ್ಲಿಲ್ಲ, ಎಲ್ಲ ಸಮುದಾಯ ಕೆಂಪೇಗೌಡರು ಎಷ್ಟು ಕಷ್ಟಪಟ್ಟು ನಾಡನ್ನು ಕಟ್ಟಿದ್ದಾರೋ ಆ ನಾಡನ್ನು ಅವರ ಒಂದು ಹಾಕಿರೋ ಬುನಾದಿಗಳನ್ನು ನಾವು ನಡೆಸ್ಕೊಂಡು ಹೋಗೋದಕ್ಕೆ ಇದೊಂದು ಹೆಜ್ಜೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆ ಕಾಲದಾಗ ಮುಂದಾಲೋಚನೆ ಇತ್ತು ಅವತ್ತು ಮಾಡಿದ್ರು. ಇವತ್ತು ಏನಾದ್ರು ಇದು ಬೆಂಗಳೂರಲ್ಲಿ ಒಂದು ಪಾರ್ಕು, ಒಂದು ಕೆರೆ, ಒಂದು ಬಿಲ್ಡಿಂಗ್ಗಳು, ಒಂದು ಕಟ್ಟಡ ಏನಾದ್ರೂ ಇರಬೇಕು ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮ ಕೆಂಪೇಗೌಡರು. ಅದರಿಂದ ಕೆಂಪೇಗೌಡರ ಆದರ್ಶಗಳು ಪ್ರತಿಯೊಬ್ಬರು ಪಾಲನೆ ಮಾಡಿ ಅವ್ರ ತರ ನಾವು ಆಗ್ಬೇಕಂತ ಹೇಳ್ಬಿಟ್ಟು ಈಗ ಮುಖಾಂತರ ಕೇಳ್ಕೊತಾ ಇದ್ದೀವಿ.